ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನ ಆಯೋಜಕರಿಗೆ ಇದೀಗ ಬಾಡೂಟದ ವ್ಯವಸ್ಥೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಆಯೋಜಕರಿಗೆ ಬಾಡೂಟದ ಬೇಡಿಕೆ ತಲೆನೋವಾಗಿ ಪರಿಣಮಿಸಿರೋದು. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಬೇಡಿಕೆ ಇಡಲಾಗಿದೆ. ಬಾಡೇ ನಮ್ ಗಾಡು ಘೋಷವಾಕ್ಯದೊಂದಿಗೆ ಹೋರಾಟಕ್ಕೆ ಸಜ್ಜಾಗಿದೆ ತಂಡವೊಂದು. ಮಂಡ್ಯದಲ್ಲಿ ಸಮ್ಮೇಳನ ವಿಚಾರದಲ್ಲಿ ಈಗ ಬಾಡೂಟದ್ದೇ ಚರ್ಚೆಯಾಗ್ತಿರೋದು. ಡಿಸೆಂಬರ್ 20ರಿಂದ 3 ದಿನ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನುಡಿಜಾತ್ರೆ ನಡೆಯಲಿದೆ. ಈ ಒಂದು ನುಡಿಜಾತ್ರೆ ಸಮ್ಮೇಳನದಲ್ಲಿ ಬಾಡೂಟದ ವ್ಯವಸ್ಥೆಯನ್ನೂ ಮಾಡಿಸಬೇಕು ಅಂತ ಹೇಳಿ ಬೇಡಿಕೆಯೊಂದು ಕೇಳಿ ಬಂದಿದೆ. ಬಾಡೇ ನಮ್ ಗಾಡು ಘೋಷವಾಕ್ಯದ ಜೊತೆಗೆ ಹೋರಾಟಕ್ಕೂ ಕೂಡ ಸಜ್ಜಾಗಿದ್ದಾರೆ. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಇದೀಗ ಬಾಡೂಟಕ್ಕೆ ಬೇಡಿಕೆ ಇಟ್ಟಿರೋದು. ನುಡಿ ಹಬ್ಬಕ್ಕೆ ಬಾಡೂಟ ಮಾಂಸಾಹಾರ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಪ್ರಗತಿಪರ ಸಂಘಟನೆಗಳು. ಸಾಮಾಜಿಕ ಜಾಲತಾಣದಲ್ಲಿಯೂ ಕೂಡ ಬಾಡೂಟದ ಚರ್ಚೆ ಜೋರಾಗಿ ನಡೀತಾ ಇದೆ. ಬಹುಸಂಖ್ಯಾತರ ಆಹಾರವನ್ನು ಅವಮಾನಿಸದಿರಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನೀವು ಹೇಳಿದ್ರು ಒಂದು ಮೊಟ್ಟೆ ಚಿಕನ್ ಪೀಸ್ ಕೊಡಕ್ಕೆ ಏನ್ ನೀವು ಹೇಳಿದ್ರು ಒಂದು ಮೊಟ್ಟೆ ಚಿಕನ್ ಪೀಸ್ ಕೊಡಕ್ಕೆ ಏನ್ ನೀವು ಹೇಳಿದ್ರು ಒಂದು ಮೊಟ್ಟೆ ಚಿಕನ್ ಪೀಸ್ ಕೊಡಕ್ಕೆ ಏನ್ ನೀವು ಹೇಳಿದ್ರು ಒಂದು ಮೊಟ್ಟೆ ಚಿಕನ್ ರೈಟ್. ಈ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪ್ರಗತಿಪರ ಚಿಂತಕರು ಜಯರಾಮ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಸದ್ಯ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟದ ವ್ಯವಸ್ಥೆಯನ್ನು ಮಾಡಬೇಕು, ಮಾಂಸಾಹಾರದ ವ್ಯವಸ್ಥೆ ಕೂಡ ಆಗಬೇಕು. ಆ ಮೂಲಕ ಆಹಾರ ಕ್ರಮದ ಬಗ್ಗೆ ಸಸ್ಯಾಹಾರ ಅಥವಾ ಮಾಂಸಾಹಾರ ಎರಡೂ ಕೂಡ ಮೇಲು ಕೀಳು ಅನ್ನುವಂಥ ಭಾವನೆ ಹೋಗಬೇಕು ಅನ್ನುವಂಥ ವಿಚಾರವಾಗಿ ಬೇಡಿಕೆ ಇರೋದು. ಏನು ಹೇಳ್ತೀರಿ ಸರ್ ತಾವು? ಸರ್ ಹೌದು ಸರ್. ಈಗ ಏನು ಆಹಾರ ವಿಚಾರದಲ್ಲಿ ತಾರತಮ್ಯ ಇದೆಯೋ ಅದನ್ನ ಹೋಗಲಾಡಿಸ್ಬೇಕು ಅಂತಕ್ಕಂಥ ದೃಷ್ಟಿ ಒಂದು. ಜೊತೆಗೆ ಇಲ್ಲಿ OBC ಮತ್ತೆ ಎಲ್ಲ ಹಿಂದುಳಿದ ವರ್ಗದ ಬಡವ ಮತ್ತೆ ಬಲ್ಲಿಕ ಅಂದ್ರೆ ಎಲ್ಲರೂ ಇಲ್ಲಿ ಸಾರ್ವಜನಿಕ ತೆರಿಗೆ ಹಣವನ್ನ ಕಟ್ಟುವಂತದ್ದು. ಹಾಗಾಗಿ ಸರ್ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತ ಸಂವಿಧಾನದ ಆಕ್ಟ್ ಪ್ರಕಾರ ಏನಿದೆಯೋ ಅದನ್ನ ಹೋಗ್ಲಾಡಿಸುವಂತ ಮನಸ್ಥಿತಿ ಆಗ್ಬೇಕು. ಎಲ್ಲರೂ ಸಮಾನರು ಅಂತಕ್ಕಂಥ ಭಾವನೆ ಆಗ್ಬೇಕು. ಏನು ಮಾಂಸಾಹಾರವನ್ನ ಸೇವಿಸತಕ್ಕಂಥವ್ರಿಗೆ ಒಂದು ಸಪರೇಟ್ ವ್ಯವಸ್ಥೆ ಮಾಡಿ, ಸಸ್ಯಾಹಾರವನ್ನ ಯಾರು ಸೇವಿಸ್ತಾರೆ ಅವ್ರಿಗೂ ಅದೊಂದು ವ್ಯವಸ್ಥೆ ಮಾಡಿ, ಆ ಪರಿಪಾಠವನ್ನ ಕನ್ನಡದಲ್ಲಿ ಅತಿ ಹೆಚ್ಚು ಮಾತನಾಡ್ತಕ್ಕಂಥ ಪ್ರದೇಶ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆನಲ್ಲಿ ಈ ಒಂದು ಸಂಪ್ರದಾಯವನ್ನ ಮಾಡೋದ್ರ ಮುಖಾಂತರ ಇಡೀ ರಾಜ್ಯಕ್ಕೆ ಗೊತ್ತುಪಡಿಸುವಂತ ಒಂದು ವ್ಯವಸ್ಥೆ ಆಗ್ಬೇಕು. ಈ ಮೇಲು ಕೀಳು ಅಂತಕ್ಕಂಥ ತಾರತಮ್ಯವನ್ನ ಹೋಗ್ಲಾಡಿಸುವಂತ ಒಂದು ವ್ಯವಸ್ಥೆ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಜೊತೆಗೆ ಏನು ಸರ್ಕಾರ ಪ್ರತಿಯೊಬ್ಬರ ಸಾರ್ವಜನಿಕ ತೆರಿಗೆ ಹಣವನ್ನ ಕೊಟ್ಟು ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ರೂ ಸಮಾನಾಂತರ ಕಾಯಬೇಕು, ಸಮಾನಾಂತರದಲ್ಲಿ ನೋಡ್ಬೇಕು. ಆ ವ್ಯವಸ್ಥೆಗೆ ಒಂದು ಇದಾಗ್ಬೇಕಂತಕ್ಕಂಥ ಹೋರಾಟ ಮಾಡ್ಬೇಕು ಅನ್ನತಕ್ಕಂಥ ದೃಷ್ಟಿನಲ್ಲಿ ನಾವು ಅದ್ರ ಬಗ್ಗೆ ಮಾತನಾಡಿದೀವಿ ಸರ್. ಈಗ ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ, ಮತ್ತೆ ಆಹಾರ ಸಮಿತಿ ಅಧ್ಯಕ್ಷರಾದಂತ ರಮೇಶ್ ಬಂಡಿಸಿದ್ದೇಗೌಡರು ಅದ್ರ ಅಧ್ಯಕ್ಷ ಆಗಿದ್ದಾರೆ, ಅವ್ರಿಗೂ ಸಹ ಮನವಿಯನ್ನ ಸಲ್ಲಿಸಿದ್ದೀವಿ. ಏನು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನದ ಮುಖ್ಯಸ್ಥರು ಯಾರಿದ್ದಾರೋ ಅವ್ರು ಈ ಕಾರ್ಯಕ್ರಮವನ್ನ ರೂಪಿಸೋದ್ರ ಮುಖಾಂತರ ಬಾಡೂಟವನ್ನ ಕೊಡುವಂತ ವ್ಯವಸ್ಥೆ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಒತ್ತಾಯ ಆಗಿದೆ. ಅದಕ್ಕೆ ನಾವು ಆಗ್ರಹಿಸ್ತಾ ಇದೀವಿ ಸರ್. ಈಗ ಸಚಿವರನ್ನು ಭೇಟಿಯಾಗಿದ್ದೀರಿ, ಮನವಿ ಮಾಡ್ಕೊಂಡಿದ್ದೀರಿ, ಅಧಿಕಾರಿಗಳು ಹಾಗೆ ಆಯೋಜಕರ ಜೊತೆಗೂ ಕೂಡ ಮಾತನಾಡಿದ್ದೀರಿ. ಈ ಬಗ್ಗೆ ಅವರಿಂದ ಯಾವ ರೀತಿ ಸ್ಪಂದನೆ ಸಿಕ್ಕಿದೆ, ಏನ್ ಹೇಳ್ತಾರೆ ಸರ್? ಇದುವರೆಗೂ ಯಾವುದೇ ಸ್ಪಂದನೆ ಆಗಿಲ್ಲ. ಇವತ್ತು ಅದ್ರ ಬಗ್ಗೆ ಬಾಡೂಟದ ಬಗ್ಗೆ ಮತ್ತೆ ಇನ್ನೊಂದಷ್ಟು ಎಲ್ಲ ಪ್ರಗತಿಪರರು ಚಿಂತಕರು ಎಲ್ಲರನ್ನೂ ಒಳಗೊಂಡಂತೆ ಮತ್ತೆ ಒಂದು ಸಭೆಯನ್ನ ನಡೆಯುವಂತ ಒಂದು ವ್ಯವಸ್ಥೆ ಇದೆ ಸರ್ ಮಂಡ್ಯದಲ್ಲಿ. ಹಾಗಾಗಿ ಇವತ್ತು ಎಲ್ಲಾ ಕಡೆ ಈ ವಿಚಾರದಲ್ಲಿ ರಾಜ್ಯಾದ್ಯಂತ ಒಂದು ಚರ್ಚೆ ಆಗ್ತಾ ಇದೆ. ಬಾಡೂಟ ಬೇಕು ಅಂತಕ್ಕಂಥ ಸಂಖ್ಯೆನೇ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ನಾವು ಎಲ್ಲರೂ ಗ್ರಾಮೀಣ ಪ್ರದೇಶ ಮತ್ತೆ ಮಂಡ್ಯ ನಗರ ಪ್ರದೇಶದಲ್ಲಿ ಎಲ್ಲರೂ ಅತಿ ಹೆಚ್ಚು ಮಾಂಸಾಹಾರವನ್ನ ಸೇವಿಸುವಂತ ಒಂದು ವ್ಯವಸ್ಥೆ ಇರತಕ್ಕಂಥ ಜನರಿಗೆ ಏನು ಇಚ್ಛೆ ಇರ್ತದೋ ಅದನ್ನ ಪೂರೈಸುವಲ್ಲಿ ಸರ್ಕಾರ ಮತ್ತೆ ಏನು ಕಾರ್ಯಕ್ರಮ ಸಾಹಿತ್ಯ ಪರಿಷತ್ನ ರೂವಾರಿಗಳಿದಾರೋ ಅದನ್ನ ಪೂರೈಸುವಂದ್ರ ಮುಖಾಂತರ ಏನ್ ನಮ್ಮ ಸಾಹಿತ್ಯ ಪರಿಷತ್ನ ಇನ್ನಷ್ಟು ಹಿರಿಮೆ ಹೆಚ್ಚಿಸುವುದ್ರ ಮುಖಾಂತರ ಈ ಕಾರ್ಯಕ್ರಮನ ಆಯೋಜಿಸಬೇಕು ಅಂತ ನಮ್ಮೆಲ್ಲರ ಬೇಡಿಕೆ ಆಗಿದೆ ಸರ್. ಓಕೆ. ಥ್ಯಾಂಕ್ ಯು ಜಯರಾಮ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.